ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಭಟ್ರು ಯಾವ ರೀತಿ ಪುಳಿಯೋಗರೆ ಮಾಡ್ತಾರೆ ಅಂತ. ನಮ್ಮ ಮನೆಗೆ ಯಾವಾಗಲೂ ಫಂಕ್ಷನಿಗೆ ಬರೋ ಭಟ್ರೇನೆ ವೆಜ್ಜು ನಾನ್ ವೆಜ್ ಎರಡನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಅವರೇ ಬಂದು ಪುಳಿಯೋಗರೆ ಯಾವ ರೀತಿ ಮಾಡೋದು ಅಂತ ಮಾಡಿ ಕೊಡ್ತಾಯಿದ್ರು. ಸೊ ಅದಕ್ಕೆ ವಿಡಿಯೋ ಮಾಡ್ಕೊಂಡು ಎಲ್ಲರಿಗೂ ಅದೇ ರೀತಿ ಈಸಿಯಾಗಿ ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳಿ ಅಂತ ವಿಡಿಯೋ ಮಾಡ್ತಿದ್ದೀನಿ. ಕೊನೆಯಲ್ಲಿ ಅವರಿಗೆ ಅವ್ರದ್ದು ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಹಾಕಿರ್ತೀನಿ. ಅಕಸ್ಮಾತ್ ಯಾರ ಮನೇಲಾದರೂ ಫಂಕ್ಷನ್ ಇದ್ದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿ ಅಡುಗೆ ಮಾಡಿಕೊಡ್ತಾರೆ. ಯಾವ ಫಂಕ್ಷನ್ ಆದರೂ ವೆಜ್ ಆಗಲಿ ನಾನ್ ವೆಜ್ ಆಗಲಿ ಎರಡನ್ನೂ ಮಾಡಿಕೊಡ್ತಾರೆ. ಫಸ್ಟು ಉಂಡೆ ಬೆಲ್ಲ ತಗೊಂಡು ನಾವು ಅರ್ಧ ಕೆ ಜಿ ಕ್ವಾಂಟಿಟಿಲಿ ತಗೊಂಡಿದ್ದೀವಿ. ಅರ್ಧ ಕೆ ಜಿ ಬೆಲ್ಲಕ್ಕೆ ಅರ್ಧ ಕೆ ಜಿ ಹುಣಸೆಹಣ್ಣು ಚೆನ್ನಾಗಿ ತೊಳೆದು ನೆನಾಕಿ ಹುಣಸೆಹಣ್ಣು ಹಂಗೆ ರುಬ್ಬಿದ್ದೀವಿ. ಕ್ಲೀನ್ ಮಾಡಿ ರುಬ್ಕೊಂಡಿರೋದ್ರಿಂದ ಅದರಲ್ಲಿ ಇಂಟ್ಕೊಂಡು ಅದೆಲ್ಲ ಮಾಡೋ ಅವಶ್ಯಕತೆ ಇರಲ್ಲ. ಅದು ಸ್ವಲ್ಪ ಕುದೀತಾ ಇರಬೇಕಾದ್ರೆ ಕರ್ಬೇವಿನ ಸೊಪ್ಪು ಹಾಕೊಂಡ್ರು ಫ್ರೆಶ್ ಆಗಿರುತ್ತೆ. ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು ಆದರೆ ಚೆನ್ನಾಗಿರುತ್ತೆ. ಸೊ ಕರ್ಬೇವಿನ ಸೊಪ್ಪು ಹಾಕೊಂಡ್ರು. ಅದಾದಮೇಲೆ ಅರಿಶಿನ ಪುಡಿನೂ ಅಷ್ಟೇ. ನಾವು ಅರ್ಧ ಕೆ ಜಿ ಆಗಿರೋದ್ರಿಂದ ಎಲ್ಲನೂ ಸ್ವಲ್ಪ ಜಾಸ್ತಿ ಹಾಕೋತಿದ್ದೀವಿ. ಕಮ್ಮಿ ಮಾಡ್ಕೊಳ್ಳೋರು ಸ್ವಲ್ಪ ಕಮ್ಮಿ ಹಾಕೋಬೋದು. ಆಮೇಲೆ ಕಲ್ಲುಪ್ಪು ಹಾಕಿದ್ರು. ಮೀಡಿಯಮ್ ಫ್ಲೇಮಲ್ಲೇ ಕುದಿಸ್ತಿರ್ಬೇಕು, ಇಲ್ಲಾಂದರೆ ಕೆಳಗಡೆ ಸೀದೋಗ್ಬಿಡುತ್ತೆ. ಸೊ ಸ್ಮೆಲ್ಲು ಪುಳಿಯೋಗರೆ ಗೊಜ್ಜೆಲ್ಲ ಅದೇ ಸ್ಮೆಲ್ ಬಂದಿರುತ್ತೆ. ಉಪ್ಪು ಹಾಕಾದ್ಮೇಲೆ ಲೋ ಫ್ಲೇಮಲ್ಲೇ ಕುದೀತಿರ್ಬೇಕು. ಆವಾಗ ಇನ್ನೊಂದು ಸಣ್ಣ ಬಾಣಲಿಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಅದನ್ನು ಹಂಗೆ ಪುಡಿ ಮಾಡ್ದಲೇ ಬಾಣಲಿಗೆ ಪುಳಿಯೋಗರೆ ಗೊಜ್ಜು ಕುದೀತಿರುತ್ತಲ್ಲ ಅದಕ್ಕೆ ಹಾಕೋಬೇಕು. ಅದಾದಮೇಲೆ 100 ಗ್ರಾಮ್ ಜೀರಿಗೆ, 100 ಗ್ರಾಮ್ ಮೆಣಸು, ಆಮೇಲೆ ಸ್ವಲ್ಪ ಮೆಂತೆ ಇಷ್ಟನ್ನು ಹಾಕ್ಕೊಂಡು ಡ್ರೈ ಆಗಿ ಹುರ್ಕೋಬೇಕು. ಇವ್ರು ಯಾವ ಅಡುಗೆ ಆದರೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನಮ್ಮ ಮನೆ ಎಲ್ಲ ಫಂಕ್ಷನ್ಸಿಗೂ ಇವರೇ ಮಾಡೋದು. ವೆಜ್ಜು ನಾನ್ ವೆಜ್ಜು ಎಲ್ಲದನ್ನೂ ಮಾಡಿಕೊಡ್ತಾರೆ. ಯಾರಿಗಾದರೂ ಫಂಕ್ಷನ್ಗೆ ಕರೆಸ್ಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಲಾಸ್ಟಲ್ಲಿ ಇವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ಆ ನಂಬರ್ಗೆ ಕಾಲ್ ಮಾಡಿದರೆ ಅವರು ರೆಸ್ಪಾನ್ಸ್ ಮಾಡ್ತಾರೆ. ಈ ಥರ ಡ್ರೈಯಾಗಿ ಹುರ್ಕೊಂಡ್ಮೇಲೆ ನೀಟಾಗಿ ಪುಡಿ ಮಾಡ್ಕೋಬೇಕು. ಪುಡಿನ ಕುದೀತಾ ಇರೋ ಹುಣಸೆಹಣ್ಣು ಬೆಲ್ಲ ಗೊಜ್ಜಿಗೆ ಹಾಕೋಬೇಕು. ಫುಲ್ ಎಲ್ಲದನ್ನು ಹಾಕೋಬೇಕು. ಮತ್ತು ಅದನ್ನು ನೀಟಾಗಿ ಗಂಟು ಹಾಕ್ದಂಗೆ ಮಿಕ್ಸ್ ಮಾಡಬೇಕು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು ಗೊಜ್ಜು. ನಾವು ಮಾರನೇ ದಿನ ಅನ್ನಕ್ಕೆ ಒಗ್ಗರಣೆ ಮಾಡ್ಕೊಂಡು ತಿಂದ್ವಿ. ಸಖತ್ ಟೇಸ್ಟಿಯಾಗಿ ಬಂದಿತ್ತು. ಅದಕ್ಕೇ ಒಂದು ಪ್ಯಾಕೆಟ್ ಫುಲ್ಲು ಪುಳಿಯೋಗರೆ ಪುಡಿ ಹಾಕೋಬೇಕು. ಪ್ಯಾಕೆಟಲ್ಲಿ ಬರುತ್ತಲ್ಲ ಅದು, ಯಾವ ಕಂಪ್ನಿದಾದರೂ ಪರವಾಗಿಲ್ಲ, ಅಂದರೆ ಚೆನ್ನಾಗಿರೋದು ಹಾಕೋಬೇಕು. ಅದಾದಮೇಲೆ ಧನಿಯಾ ಬೀಜ ಹುರ್ಕೊಂಡಿಲ್ಲ ಅಂತ ಅಂದರೆ ಧನಿಯಾ ಪುಡಿ ಹಾಕೋಬೇಕು. ಇಲ್ಲಾಂದರೆ ಧನಿಯಾ ಬೀಜನೇ ಹುರ್ಕೊಂಡು ಡ್ರೈ ಪುಡಿ ಮಾಡ್ಕೊಂಡ್ವಲ್ಲ ಆವಾಗಲೇ ಹಾಕೋಬೋದು. ನಾನು ಧನಿಯಾ ಬೀಜ ಬೇಡ ಅಂಥೇಳಿ ಧನಿಯಾ ಪುಡಿನೂ ಇವರೇ ಮಾಡಿಕೊಟ್ಟಿದ್ದು ಭಟ್ರು. ಸೊ ಅದನ್ನೇ ಪುಡಿನೇ ಹಾಕ್ತಾಯಿದ್ದೀನಿ. ಅದಾದಮೇಲೆ ರಸಮ್ ಪೌಡ್ರು, ಯಾವ ಕಂಪ್ನಿದಾದರೂ ಪರವಾಗಿಲ್ಲ, ರಸಮ್ ಪೌಡ್ರು ಚೆನ್ನಾಗಿರೋದು. ಒಂದು ಪ್ಯಾಕೆಟ್ ಫುಲ್ ರಸಮ್ ಪೌಡ್ರ್ ಹಾಕಿದ್ರು. ಅದನ್ನು ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗಿ ಇದಾಗುತ್ತೆ. ಆಮೇಲೆ 1 ಲೀಟ್ರ್ ಆಯಿಲ್ ಹಾಕಿದ್ರು. ಪುಳಿಯೋಗರೆ ಗೊಜ್ಜಿಗೆ ಆಯಿಲ್ ಜಾಸ್ತಿ ಇರಬೇಕು, ಹಂಗಾಗಿ ಸ್ವಲ್ಪ ದಿನ ಕೆಡಲ್ಲ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ನೀಟಾಗಿ ಆಯಿಲ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರು. ಮಿಕ್ಸ್ ಮಾಡಿ ಸ್ವಲ್ಪ ಖಾರ ಪುಡಿ ಹಾಕಿದ್ರು. ಖಾರ ಪುಡಿನೂ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಖಾರ ಎಷ್ಟು ಬೇಕು ಅಂತ. ನಮ್ದು ಅರ್ಧ ಕೆ ಜಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕಿದ್ರು. ಹಾಕಿ ಒಂದು ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಕುದಿಸಿದ್ರೆ ಹಿಂಗೆ ಹಾಕಿದ್ರು. ಸಖತ್ ಟೇಸ್ಟಿಯಾಗಿರುತ್ತೆ ಪುಳಿಯೋಗರೆ ಗೊಜ್ಜಂತೂ. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಈ ಗೊಜ್ಜು. ಅಂಗಡಿಲಿ ಥರ ಪ್ಯಾಕೆಟಿಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಬರುತ್ತೆ. ಸೊ ಪುಳಿಯೋಗರೆ ಗೊಜ್ಜು ರೆಡಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ, ಬೇಕಂದವ್ರು ಕಾಂಟ್ಯಾಕ್ಟ್ ಮಾಡಿ.